ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ನಮಃ. ಸರ್ವಪ್ರಥಮದಲ್ಲಿ ಹೌದು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಅವರು? ತ್ರಿನೇತ್ರಧಾರಿ ತ್ರಿಶೂಲಧಾರಿ ಹೌದು, ನೀಲಕಂಠ ನಿಜ ರೂಪ ತಾಳಿರ್ತಕ್ಕಂಥ ಅಣುರೇಣು ತೃಣಕಾಷ್ಟದಲ್ಲಿ ತುಂಬಿ ತುರುಕಿರ್ತಕ್ಕಂಥ ಹೌದು ಹೌದು, ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮಾತ್ಮನ ಪಂಚಮುಖಗಳಲ್ಲಿ ಹೌದು ಸದಾಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾರಿಪ್ಪ ಅವರು? ಯಾವ ಆಂಧ್ರ ಪ್ರದೇಶದ ಕೊಲ್ಲಿಬಾಕಿಯ ಸೋಮನಾಥ ಲಿಂಗದಲ್ಲಿ ಸೋಮವಾರ ಉದಯಕ್ಕೆ ವಿದೇಶಿ ಬಂದು ಜಗವೆಲ್ಲ ಸಂಚಾರ ಮಾಡಿ ಜಗವೆಲ್ಲ ಅಡ್ಡಾಡಿ ಜಗಕ್ಕೆ ಜಗದ್ಗುರು ಆಗಿ ಮೇಲಾಗಿ ಹಾಲಮತದ ಮೂಲ ಗುರು ಆಗಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದ ಪದ್ಮಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸುತ್ತಾ ಆ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು? ಯಾವ ಸುವರ್ಣ ಕರ್ನಾಟಕ ಬಿಜಾಪುರ ಜಿಲ್ಲೆಯ ಚಡಚಣ ತಾಲೂಕಿನ ಪಾವನ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಹೌದು ಶಿರಾನೋಣ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಯಾರಿಪ್ಪ ಅವರು? ಬಾಳ ಬರ್ಮಯ್ಯ ದೇವರ ಪುತ್ರ ಸೂರಮದೇವಿ ಸುತ್ತ ಕಳಿಯ ನಾರಾಯಣಗೌಡನ ಸೋದರಳಿಯನಾಗಿ ಇಲ್ಲ ಕಾಶಣ ಮಾರ್ರೆ ಎಂತದ್ರದ ನೋಡ್ರ ಬರೀ ನಾಟಕದಾಗೆ ಮಾಯಕ್ ನೋಡ್ತಾರ. ಹೌದು ಹೌದು, ನೋಡ್ರಿ ಸ್ವಲ್ಪ ನಾಯಕ ಇದ್ರೆ ಕೊಯ್ ಎಲ್ಲತ್ತ ಆಗ ಹಾಲು 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 ದೇವಿ ಸುತ್ತ ಕಳಿಯ ನಾರಾಯಣಗೌಡನ ಸೋದರಳಿಯನಾಗಿ ಕಣ್ಣ ಕಾಮರತಿಗೆ ಹಿರಿಯನಾಗಿ ಬಾಲ್ಯದಲ್ಲಿದ್ದಾಗ ಕಾಡರಿದ್ದರೆ ಬಂದು ಕೊದಲಿಗೆ ನಂದನ ಒಳಗೊಳಗಿನ ತಂದು ಹೌದು ಹಳ್ಳಿಲಿ ಹಾಲಾಕಿ ಬಳ್ಳಿಲಿ ಬೆಣ್ಣೆ ಉಳಿಸಿ ಕಡ್ಡಿನ ಗುಡ್ಡ ಮಾಡಿರ್ತಕ್ಕಂಥ ಅಕ್ಕವ್ವ ಮಾಯವನ ತಮ್ಮಾಗಿರ್ತಕ್ಕಂಥ ಕೋಣಾಸುರ ಅಂತಕ್ಕಂಥ ದೈತನ ಮರದನ ಮಾಡಿ ಭಾಗಿ ಭಂಕರಾತಂತ ದೈತನ ಹೊಡೆದು ಗೋಡಾಗಿರಿ ಗುಡ್ಡದಲ್ಲಿ ಹಗಲು 12 ವರ್ಷ ತಪ್ಪಂದೆ ಭಕ್ತಿಯನ್ನ ಮಾಡಿ ಅಲ್ಲಿಂದ ಬಂದು ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಶಿಷ್ಯನ ಕೂಡಿಕೊಂಡು ಶಿರಾನೋಣ ಗ್ರಾಮಕ್ಕೆ ಬಂದು ವಾಸವಾಗಿರ್ತಕ್ಕಂಥ ಹೌದು ಅಲ್ಲದ ಉಗಡ ದೇವರ ಸಾಮಘಾತಕ ದೇವರ ಜಯಕ ಮುನಿ ದೇವರ ಹರಿವಾಯುನ ಗಂಡ ಉರಿಯ ಕಿಚ್ಚಿನ ಗಂಡ ಶೀಘ್ರ ಸಿಟ್ಟಿನ ದೇವರ ಯಾವ ನನ್ನಪ್ಪ ಬೀರ ದೇವರಲ್ಲಿ ಅನಂತ ವಂದನೆಗಳನ್ನ ಸಮರ್ಪಿಸಿಕೊಂಡು ಬೀರಲಿಂಗೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು? ಯಾವ ಸೋಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಲಜಂತಿ ಪುಣ್ಯಭೂಮಿಯಲ್ಲಿ ವಾಸವಾಗಿರ್ತಕ್ಕಂಥ ಹೌದು ಬಿಲವಾಡಪುರದ ಅರಸನಾಗಿರ್ತಕ್ಕಂಥ ಅರಸ ತುಕ್ಕಪ್ಪರಾಯ ಮತ್ತು ಅಮೃತಬಾಯಿ ಉದರದಲ್ಲಿ ಜನ್ಮ ಎತ್ತಿ ಘನ ಯಾವ ನನ್ನಪ್ಪ ಬೀರ ದೇವರಲ್ಲಿ ಸಾಲಿಗೆ ಬೇರಾಗಿ ಸೌದು ಶ್ರೀಗಂಧ ಕೊಡ್ಡಾಗಿ ನೆನೆದು ಗುರು ಬೇಡಲ್ಲ ತಂದು ಕೊಟ್ಟು ಗುರುವಿನ ಭಕ್ತಿಯಲ್ಲಿ ಪಾಸಾಗಿರ್ತಕ್ಕಂಥ ಯಾವಪ್ಪ ನನ್ನಪ್ಪ ಮೈಮಾಂತಕ ಮಹಾಲಿಂಗರಾಯನ ಪವಿತ್ರ ಪಾದಾರವಿಂದಗಳಲ್ಲಿ ಹೌದು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಿ ಮಹಾಲಿಂಗರಾಯಗ 4 ಮಂದಿ ಮಕ್ಕಳು ತಮ್ಮ ಯಾರಿಪ್ಪ ಅವರು? ಹಿರಿ ಮಗ ರೇಬರವ ಬೀರ್ಮುತ್ತ ಕನ್ನಮುತ್ತ ಸಣ್ಣ ಮಗ ಸ್ವಾಮಮುತ್ತ 4 ಮಂದಿ ಮಕ್ಕಳಿರ್ಲಕ್ಕಾಗಿ ಸಾಕಿದ ಮಗನಾಗಿರ್ತಕ್ಕಂಥ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನುಟ್ಟಿಗೆ ಯಂಕಣ್ಣಗೌಡ ಶಿವಲಿಂಗಮ್ಮನ ಉದರದಲ್ಲಿ ಜನ್ಮ ಎತ್ತಿ ಗನಾಳ ಸಿಂದಗಿ ನಾಡದಲ್ಲಿ ಸಿದ್ದೊಟ್ಟಿಗೆಯನ್ನ ಮಾಡಿ ಕಣಗಿಲ ಮಠದ ಕರ್ತು ಅನಿಸಿಕೊಂಡಿರ್ತಕ್ಕಂಥ ಜಗ್ಗಿನ ಬೋಡ್ರಾಯ ದೇವರ ಪಾದ ಪದ್ಮಗಳಲ್ಲಿ ಅನಂತ ವಂದನೆಗಳನ್ನ ಹೇಳುತ್ತಾ ಇವತ್ತಿನ ದಿವಸ ಪಾವನ ಪವಿತ್ರ ಕ್ಷೇತ್ರ ಯಾವಾದ್ರಿಪ್ಪ? ಯಾವ ಸೋಲಾಪುರ ಜಿಲ್ಲೆಯ ದಕ್ಷಿಣ ಸೋಲಾಪುರ ತಾಲೂಕಿನ ಅಚ್ಚೆಗಾವ ಗ್ರಾಮದ ಹೌದು ತಾಂಡವರದ ವಾರದ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ಅವರು? ಶಾವರ ಸಿದ್ದನ ಪಾದ ಪದ್ಮಗಳಲ್ಲಿ ಅನಂತ ವಂದನೆಗಳನ್ನು ಹೇಳಿ ಇವತ್ತಿನ ದಿವಸ ಈ ಶಾವರ ಸಿದ್ದನ ಪುಣ್ಯಭೂಮಿಯಲ್ಲಿ 21 ಧರ್ಮರಲ್ಲಿ ಹೌದು ಶೀಲ ಮಠದ ಧರ್ಮನಾಗಿರ್ತಕ್ಕಂಥ ಯಾವ ನನ್ನಪ್ಪ ಯಾರಿಪ್ಪ ಅವರು? ರೇವಣ ಸಿದ್ದನ ಮಗ ಕೊಂತುದೇವಿ ಪುತ್ರ ಹೌದು ಅಚ್ಚಯ್ಯ ಗ್ರಾಮದ ಶೀಲಿಕ್ ಸಿದ್ದನ ಪಾದ ಪದ್ಮಗಳಲ್ಲಿ ಅನಂತ ವಂದನೆಗಳನ್ನ ಸಮರ್ಪಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವ ನನ್ನಪ್ಪ ಶಾವರ ಸಿದ್ಧ ಮತ್ತು ಶೀಲಿಕ್ ಸಿದ್ದನ ಛಟ್ಟಿ ಜಾತ್ರೆ ನಿಮಿತ್ತ ಮಾಡಿಕೊಂಡು
ಸರಾಗರೋಕಿ ಇವತ್ತಿನ ದಿವಸ ಇಂಥ ಊರೊಳಗ ಕಾರ್ಯಕ್ರಮ ನಡೆದಾವಲ್ರಿ. ಮುತ್ಯಾನ ಜಾತ್ರೆಯಲ್ಲಿ ಹಾ ನಿನ್ನಿನ ದಿವಸ ಬೆಟ್ಟ ಐತ್ರಿ. ಹೌದು. ಎಂತ ಬೆಟ್ಟ ಅಂತ ಕೇಳಿದ್ರೆ ಎಲ್ಲಾ ನಾಡಿನ ಪಲ್ಲಕ್ಕೆ ಬಂದ್ರು ಭಟ್ಟಿ ಒಳಗ ಶೋಭೆ ಇರುವುದಿಲ್ಲ. ಆದ್ರೂ ಕೂಡ ಇವತ್ತಿನ ಭಟ್ಟಿ ನಿನ್ನಿನ ಭಟ್ಟಿ ಒಳಗ ಶೀಲಿಗೆ ಸಿದ್ದನ ತಾಯಿ ಕೊಂತಾದೇವಿ ಬಂದು ಇಲ್ಲಿ ಭೆಟ್ಟಿ ಕೊಟ್ಲವ್ರು ಆ ಭೆಟ್ಟಿಗೆ ಇರೋವನಿ ಬ್ಯಾರೆ ಇರ್ತಾರ. ಅಂತ ಬಬಲಾದಿ ಗ್ರಾಮದ ಕೊಂತಾದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಹೌದು ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥ ಯಾವ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಅಫಜಲ್ಪುರ ಪಟ್ಟಣದ ಬಾಗೋಡ ಸಿದ್ದನಿಗೂ ಕೂಡ ವಂದನೆಗಳನ್ನು ಅರ್ಪಿಸಿಕೊಂಡು ಇವತ್ತಿನ ದಿವಸ ಈ ಚಟ್ಟಿ ಜಾತ್ರೆ ನಿಮಿತ್ತ ಮಾಡಿಕೊಂಡು ಇವತ್ತಿನ 2 ಡೊಳ್ಳಿನ ಕಲಾಗಾಯನ ಸಂಘವನ್ನು ಮನೋರಂಜನಾ ಒಂದು ಸಿದ್ಧಾಟಿಗೆ ಒಂದು ವಿಷಯಗಳನ್ನು ಪ್ರತಿಪನ್ನ ಆಗಬೇಕಂತ ತಿಳ್ಕೊಂಡು ಕಮಿಟಿಯವರು ಸೇರಿಕೊಂಡು 2 ಕಲಾ ಸಂಘಗಳನ್ನು ಕೂಡಿಸಾರ್ತಮ್ಮ. ಹೌದು. ಯಾವ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಮಹಟ್ಟಿ ಗ್ರಾಮದ ತುಕಾರಾಮ್ ಮಹಾರಾಜರವರ ಸಂಘ ಚಡಚಣ ತಾಲೂಕಿನ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ತುಕಾರಾಮ್ ಮಹಾರಾಜರ ಸಂಘ ಅವರು ಬಹಳಷ್ಟು ದಿವಸ ಇಲ್ಲಿ ಇವತ್ತ ಸೇವೆ ಮಾಡ್ಕೊತ ಬಂದಿದ್ದಾರೆ. ಹೌದು. ಆದರೂ ಕೂಡ ಇಲ್ಲಿ ಅಫಜಲ್ಪುರ ಸಂಘ ಮತ್ತು ಲಮಹಟ್ಟಿ ಸಂಘದ ಸೇವೆನ ಸವಿಗೋಸ್ಕರವಾಗಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಹೌದು ಜಟ ಮಠದವರಿಗೂ ಮೇಲಾಗಿ ಸರಜೋಡಿ ಸೇವಾ ಮಾಡಕ್ ಬಂದಿರತಕ್ಕಂತ ಲಮಾನಟ್ಟಿ ಗ್ರಾಮದ ಕಲಾ ಸಂಘಕ್ಕೆ ಕೂಡ ಅಫಜಲ್ಪುರ ಸಂಘದ ಪರವಾಗಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಸತ್ಯಸಿದ್ಧರ ಪವಾಡದೊಳಗ ಮಹಾತ್ಮರು ಶರಣರು ಸಂತರಾಗಿ ಹೋಗ್ಯಾರಲ್ರಿಪ್ಪ. ಇಲ್ಲೇ ನೆರಳಿಯಾಗಿರ್ತಕ್ಕಂಥ ಯಾವ ನಮ್ಮ ಔಜ ಗ್ರಾಮದ ರೇವಣಸಿದ್ಧ ಮಹಾರಾಜರಿಗೂ ಕೂಡ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸಿಕೊಂಡು ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಮ್ಮ. ಸಾವು ತಡವಿಲ್ಲ ನರಕ ದೂರವಿಲ್ಲ, ಸಾವು ತಡವಿಲ್ಲ ನರಕ ದೂರವಿಲ್ಲ, ಧ್ಯೇಯದ ಇಚ್ಛೆಗೆ ನಂಬಿ ಕೆಡಬೇಡ ಮಾನವ, ಗುರುಪಾದ ನಂಬಿದವರಿಗೆ ಬೇಡಿದ್ದ ಕೊಡುವ ನನ್ನ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅವರು. ಇಡೀ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 71 ಲಕ್ಷ, ಪಿಂಡಜ 71 ಲಕ್ಷ, ಜಲಜ 71 ಲಕ್ಷ, ಉದ್ಭಿಜ 71 ಲಕ್ಷ 84 ಲಕ್ಷ ಜೀವರಾಶಿಗಳಲ್ಲಿ ಇದು ಮಾನವ ಜನ್ಮ, ಶ್ರೇಷ್ಠ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದೀವಿ ಎಂದ ಬಳಕ ಯಾರಿಗೆ ಸಾವು ಬಿಟ್ಟಿಲ್ಲ. ನರಕ ತಪ್ಪಿಲ್ಲ. ನರಕದ ದಾರಿಯನ್ನು ತಪ್ಪಿಸಿ ಸ್ವರ್ಗದ ದಾರಿಯನ್ನು ಹಿಡಿಬೇಕಾಗಿದ್ರೆ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಭಗವಂತನ ಮೇಲೆ ಇಟ್ಟಿದ್ರೆ ನಮ್ಮ ನರಕದ ದಾರಿಯನ್ನು ತಪ್ಪಿಸಿ ಸ್ವರ್ಗದ ದಾರಿಯನ್ನು ಸಿಗ್ತದ ಅಂತಕ್ಕಂಥ ಮಹಾತ್ಮರ ಮಾತು ಹೇಳ್ಯಾರಲ್ರಿ. ಅಂತ ಮಹಾತ್ಮರ ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡು ಏನೋ ಇವತ್ತಿನ ದಿವಸ ನಾವು ಮಾಡುವಂತ ಸೇವೆಯಲ್ಲಿ ಹಾಡುದಾಗಲಿ ಮಾತು ಹೇಳೋದಾಗಲಿ ಭಾಷಣತಿದ್ದೇಳಿ ಸತತ ತಪ್ಪಕ್ಕ ಆಗ್ತಾವಲ್ರಿ. ಆಗಿರ್ತಕ್ಕಂಥ ತಪ್ಪನ್ನ ಬದಿಗಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿ ಯಾವ ತರನಾಗಿ ಕ್ಷಮೆನ ಕಾಪಾಡ್ತೀರಿ ಅದೇ ತರನಾಗಿ ಅಫಜಲ್ಪುರ ಸಂಘಕ್ಕೂ ಕೂಡ ನನಗಂತೂ ಏನು ಕ್ಷಮೆ ಮಾಡೋದು ಗರಜಿಲ್ಲ. ಯಾಕೆ ನಾನು ನಿಮ್ಮ ಊರವನೇ ಇದ್ದೀನಿ. ಹೌದು. ಅಚ್ಚಿಗೆ ಸುಮ್ಮನೆ ಹಂಜಿಗೆ ನಿಮಿತ್ತ ನನ್ನ ಪ್ರಾಪರ್ ಊರು ಇದೆ. ಹೌದು ಅಂತ ಈ ನಮ್ಮೂರವರು ಕೂಡಿಕೊಂಡು ನಮಗೆಲ್ಲರಿಗೂ ಕೂಡ ಕ್ಷಮೆನ ಕಾಪಾಡ್ತಿರಲಿ ತಮ್ಮೆಲ್ಲರಲ್ಲಿ ಬೇಡಿಕೊಂಡು ಅದಕ್ಕೆ ಇವತ್ತಿನ ದಿವಸ ಹ್ಯಾಂಗಾಗೈತಪ್ಪ ಅಂತ ಕೇಳಿದ್ರೆ ಈ ಶಾವರ ಸಿದ್ಧ ಶೀಲಿ ಸಿದ್ದನ ಯಾತ್ರಾ ಕಮಿಟಿ ಒಳಗೆ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಶೀಲಪ್ಪ ಮಮ್ಮ ಗೊಂಗಾರಗಾವ್ ಅವರು ಕೂಡ ಹೌದು ವಿಷಯ ಪ್ರತಿಪಾದನೆ ಮಾಡಿದ್ರು. ಇಲ್ಲಿ 2 ಮೇಳಗಳು ಹ್ಯಾಂಗದಾವ ಅಂತ ಕೇಳಿದ್ರೆ ಒಂದು ಸಿದ್ಧಾಟಿಗೆ ಆಧ್ಯಾತ್ಮಿಕ ಮತ್ತು ಅನುಭವ ಹಲವಾರು ವಿಚಾರಗಳನ್ನು ನಡೆಯುವಂತ ಮೇಳಗಳು ಇಲ್ಲಿ ಕೂಡ್ಸಾರ ಅಂದ್ರೆ ನಮ್ಮ ಸರಜೋಡಿ ಕಲಾವಂತರು ಏನೇನ ಮಾತಾಡ್ರಂತ ನಾ ಕೇಳಿಲ್ಲ. ಇಲ್ಲ ಯಾಕಂತಂದ್ರೆ ನಾ ಬರುಕ ಮತ್ತ ಅವ್ರ ವಿಷಯ ಇಡಕ ಮೇಳ ಆಗ್ಯದ. ಅದಕ್ಕೆ ಇವತ್ತಿನ ದಿವಸ 2 ವಿಷಯ ಇಟ್ಟಾರ ಅವರು. ಏನ್ರಿ ವಿಷಯ? ಬೆಂಕಿ ಹಚ್ಚುವುದು ಶ್ರೇಷ್ಠ, ಏನ ಬೆಂಕಿ ಹಚ್ಚುಕೊಳ್ಳೋದ ಶ್ರೇಷ್ಠ. ಹೌದು ಅದೇ ಬೆಂಕಿ ಹಚ್ಚುಕೊಳ್ಳೋದೆ. ಬೆಂಕಿ ಹಚ್ಚೋರು ಶ್ರೇಷ್ಠ, ಏನ ಬೆಂಕಿ ಹಚ್ಚುದು ಶ್ರೇಷ್ಠ ಅಂತಕ್ಕಂಥ ಮಾತು ಹೇಳ್ಯಾರಲ್ರಿ. ಅದಕ್ಕೆ ಮತ್ತೊಂದು ಕಡೆ ಮಹಾತ್ಮರು ಹೇಳಿದ್ರು. ಏನ್ರಿ? ಮಂಡಿ ಮಾಶಿದೊಡೆ ಮಹಾಮಜ್ಜಲ ಕಿಕ್ಕುವರಯ್ಯ, ವಸ್ತ್ರ ಮಾಸಿದೊಡೆ ಮಡಿವಾಳಗಿಕ್ಕುವರಯ್ಯ, ಮನ ಮಾಸಿದೊಡೆ ಕೂಡಲ ಸಂಗನ ಶರಣರ ಒಳಗೂಡಿ ಅನುಭಾವ ಮಾಡುವರಯ್ಯ ಅಂತಕ್ಕಂಥ ಮಹಾತ್ಮರ ಮಾತಾಡ್ಯಾರ. ಅಂತ ಅನುಭಾವಿ ಕಲಾವಿದರ ವಿಷಯ ಇಟ್ಟಾರ. ಹೌದು ಇವತ್ತಿನ ದಿವಸ ನಮ್ಮ ಬಾಲಿಗೆ ಯಾರ್ದು ಸುಮಾರು ಮಾಡೋದು ಬೇಡ. ಯಾರ್ದು ಸುಮಾರು ಮಾಡೋದು ಬೇಡ. ಹಚ್ಕೊಂಡ್ರೆ ನಾವೇ ಬೆಂಕಿ ಹಚ್ಕೋತೇವೆ ಇವತ್ತ. ಹೌದು
ಯಾಕಂದ್ರೆ ಹಾ ಇನ್ನೊಬ್ಬರಿಗೆ ಬೆಂಕಿ ಹಚ್ಚಿ ಆ ಬೆಂಕಿ ಝಳದಾಗ ನಾವು ಕಾಸ್ಕೊತ ನಿಂದಿರುವುದು ಬ್ಯಾಡಿಲಿ. ಬ್ಯಾಡ ಬ್ಯಾಡ ಸುಟ್ಟರು ನಮ್ಮದೇ ಸುಳ್ಳಿ, ಸುಳ್ಳಿ ಸುಟ್ರ ಹಾ ನಮ್ಮದೇ ಸುಳ್ಳಿ. ಹ್ಯಾಂಗತ್ತ ಕೇಳಿದ್ರೆ ತಮ್ಮ, ಹೆಂಗ್ರಿ ಸೂರದಾಸ ತಿಳಿದು ಆಗಿ ಹೋದ. ಆಗಿ ಹೋದ್ರು ಸೂರದಾಸ ಹಾ ಆಗಿ ಹೋದ ಎಂತವ ಅಂತ ಕೇಳಿದ್ರೆ ಕಣ್ಣಿಲ್ಲಿ ಕುಡ್ಡಿದ್ದವ. ಹೌದು ಹೌದು ಕಣ್ಣಿಲ್ಲಿ ಕುಡ್ಡಿದ್ದ. ಶಾವರ ಸಿದ್ಧನ ಗುಡಿ ಆಗಲಿ, ಅಮೋಘ ಸಿದ್ಧನ ಗುಡಿ ಆಗಲಿ, ಮಹಾಲಿಂಗರಾಯನ ಗುಡಿ ಆಗಲಿ, ಹೀಗೆ ಗುಡಿ ಗುಂಡಾರ ಮುಂದೆ ಕೂತು ಭಿಕ್ಷಾ ಬೇಡ್ತಿದ್ದ. ಹೌದು ಕಣ್ಣಿಲ್ಲಿ ಕುಡ್ಡಿದ್ದ. ಕಂಡಾಪಟ್ಟಿ ಮಂದಿ ಎತ್ತಿದ್ರು, ಭಿಕ್ಷಾ ನೀಡ್ತಿದ್ರು, ಹೋಗ್ತಿದ್ರು, ಭಿಕ್ಷಾ ನೀಡ್ತಿದ್ರು, ಹೋಗ್ತಿದ್ರು. ಭಿಕ್ಷಾ ನೀಡಿ ಹೋಗೋದು ಪೂಜಾರಿಗಳಿಗೆ ಸೇನ್ ಆಗಲಿಲ್ಲ. ಆಗ್ಲಿಲ್ಲ. ಪೂಜಾರಿಗಳೇಂದ್ರು ನಮಗ ಸಿಗೋ ತಕ್ಷಣ ಕುಡ್ಡಗೆ ಸಿಗಲಿರ್ತದೆ. ಹಾ ಈ ಕುಡ್ಡಿಗೆ ಊರು ಬಿಡಿಸ್ಬೇಕಂತ ತಿಳ್ಕೊಂಡು ಅವನಿಗೆ ಬಹಳಷ್ಟು ಜನ ಒತ್ತಾಯ ಮಾಡಿ ಮತ್ತೆ ಹಿಂಗೆ ಹಾದಿಗೆ ತಂದು ಬಿಡ್ತಿದ್ರು. ಮತ್ತೆ ಯಾರಿಗೆ ಹಣ ಅಂದ್ಕೇಶ್ವರ ಮತ್ತೆ ಹೋಗಿ ಗುಡಿ ಮುಂದೆ ಕೊಡಿರ್ತಿದ. ಹೌದು ಹೌದು ಹಿಂಗೆ ಬಹಳ ದಿವಸ ನಡೀತು. ಕುಡ್ಡ ಹೋಗಲಿಲ್ಲ ಸೂರದಾಸ. ಹೌದು ಎಲ್ಲಾರು ಪೂಜಾರಿ ಒಂದು ವಿಚಾರ ಮಾಡಿದ್ರು, ಏನಂತ್ರಿ ಇವನಿಗೆ ಹಿಂಗೆ ಬಿಟ್ರೆ ಈ ಮಗ ನಮಗೆ ಇಡುವುದಿಲ್ಲ, ಇವ ದಕ್ಷಿಣ ತೋಡಿ ಹಿಂಗೆ ಹೋಗ್ತಾನ, ಇವನಿಗೆ ಎಲ್ಲರೂ ಒಯ್ದು ಕೊಲ್ಲಬೇಕಂದ್ರು. ಅಲ್ಲಿ ಗುಡಿ ಮುಂದೆ ಹಾಯ್ತಿರ್ತಕ್ಕ ಒಂದು ಹಾಳ ಬಾವಿ, ಹಾಳ ಬಾವಿ ಒಳಗೆ ಮಳೆಗಾಲದಾಗ ಸ್ವಲ್ಪ ನೀರು ಬಂದಿವು, ಎಲ್ಲ ಕೆಸರಾಗಿತ್ತು. ಆ ಬಾಯ ಒಯ್ದು ಒಗದ್ರು. ಸೂರದಾಸ ಎಂತವ ಕೇಳ್ತಮ್ಮ, ಎಂತವ್ರಿ ಸೂರದಾಸ ಬರೇ ಕೃಷ್ಣ 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 ಅಂತ ಕೂಗುತ್ತಿದ್ದ. ಗುಡಿಯ ಮುಂದೆ ಕೂತ್ರೆ ಕೃಷ್ಣ ಆಗ್ತಿದ, ಮಲ್ಕೊಂಡ್ರೆ ಕೃಷ್ಣ ಆಗ್ತಿದ, ಎಲ್ಲಿ ಹೋಗೋ ಮುಂದೆ ಕೃಷ್ಣ ಆಗ್ತಿದ. ಆ ಬಾಯಾಗ ಬಿದ್ದ ತಲೆ ಮತ್ತೆ ಕೈ ಅಟ್ಟೆ ಮ್ಯಾಲ ಹೋದೆವು, ಕೃಷ್ಣ 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 ಅಂತ ಒದರ್ತಿದ. ಹೌದು ಹೌದು ಮಂದಿ ನೋಡ್ತಿರು, ಕುಡ್ಡ ಬಿದ್ದ ಹೋಲಿ ನಡಿರತ್ತಿದ್ರು. ಅವ್ರು ಕುಡ್ಡದ ಅದೇನ್ ಮಾಡ್ತದ, ಹೋಲಿ ನಡಿರತ್ತಿರು. ಆದರೂ ಯಾರ್ಯಾರು ಬರ್ಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಅರಿವಾಯ್ತು, ನನ್ನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಒಬ್ಬ ಭಕ್ತ ಬಾಯಾಗ ಬಿದ್ದು ಕೈ ಮೇಲೆ ಮಾಡಿ ಒದರಲ್ ಕಟ್ಟನ, ಅವನಿಗೆ ನಾ ತೆಗಿಬೇಕಂತ ಕೃಷ್ಣ ಬಂದ. ಏ ತಮ್ಮ ನೀ ಹೇಳ ಮ್ಯಾಲ ಅಂದವ, ನೀ ಯಾರ ಅಂದವ ಕುಡ್ಡ. ಹೌದು ನಾನು ಒಬ್ಬ ನಿನ್ನ ಸಲವಾಗಿ ಬಂದೀನಿ ತೆಗಿಲಿಕ್ಕ ನಡಿ ಅಂದ. ಅವಾಗ ಕೃಷ್ಣ ಅವ ಕುಡ್ಡತ್ತಾನೆ. ಹೌದು ನನ್ನ ಪಾಲಿಗೆ ಕೃಷ್ಣ ಬಂದಂದ್ರೆ ತೆಗಿಲಿ, ಇನ್ನೊಬ್ಬರು ಯಾರ್ಯಾರು ಮಾಡಲಿ. ಜಗತ್ತಿದೊಳಗೆ ಜನ ಅಂತೂ ಬೆಂಕಿ ಹಚ್ಚುದಲ್ಲ, ಇಂಥ ಬೆಂಕಿ ಹಚ್ಚು ಜನರೊಳಗೆ ನಾ ಏನು ಮಾಡ್ಲಿ. ಅವ ಯಾವಾಗ ಬಂದ ನನಗ ಎಬ್ಬಸ್ತಾನ ಅವಾಗೆ ಬರ್ತೀನಿ ಅಂದ ಕಳಗ. ಅವಾಗ ಸಗುಣ ರೂಪ ತೊಟ್ಟ ಕೃಷ್ಣ ಪರಮಾತ್ಮ ಅವನಿಗೆ ಎತ್ತಗೊಂಡ ತಂದು ಮೈ ತೊಳೆದು ಸ್ವಚ್ಛ ಹಸನ ಮಾಡಿ ನಿಂದ್ರಿಸದ. ಯಾಕಪ್ಪ ಕೃಷ್ಣ, ನನ್ನ ಸಲುವಾಗಿ ನೀ ಇವತ್ತು ಬಟ್ಟು ಬಂದಿಯಲ್ಲ, ಇವತ್ತು ಬಂದಿ ಅಂದ್ರೆ ನಿನಗೆ ಕಣ್ಮುಟ್ಟು ನೋಡ್ಬೇಕನ್ನೋದು ಆಶೆ ಆಗ್ಯದ, ನನಗೆ ಕಣ್ಣು ಕೊಡು ಅಂದ. ಹೌದು ಕಣ್ಮುಟ್ಟು ನೋಡ್ಬೇಕನ್ನೋ ಆಸೆ ಆಗ್ಯದ, ನನಗೆ ಕಣ್ಣು ಕೊಡು ಅಂದ. ಆವಾಗ ಕೃಷ್ಣ ಪರಮಾತ್ಮ ತಥಾಸ್ತು ಅಂದ. ಕಣ್ಣು ಕೊಟ್ಟ ಬಳಕೆ ಹೇಳ್ತಾನ ಸೂರದಾಸಿಗೆ ಕೃಷ್ಣ, ಇನ್ನೇನು ಬೇಕು ನಿನಗೆ ಹೇಳು, ಇನ್ನೇನು ಬೇಕು, ಇನ್ನೊಂದು ವರ ಏನು ಬೇಕು ಬೇಡ ಅಂದ ಕೆಳಗೆ. ಅವಾಗ ಸೂರದಾಸತ್ತಾನ, ಈ ಜಗತ್ತಿನೊಳಗೆ ಎಲ್ಲ ಸುಡೋರದರ ಸುಟ್ಟುಗಳವರು ಯಾರು ಇಲ್ಲ, ಇವತ್ತು ನಾನು ನನ್ನ ಪಾಲಿಗೆ ನಾನೇ ಸುಟ್ಟುಗೊತ್ತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ, ಜಗತ್ತು ಸುಮಾರದ, ಈ ಜಗತ್ತು ನೋಡುವ ಅವಶ್ಯಕತೆ ನನಗಿಲ್ಲ, ನಿಂದು ಒಂದೇ ಒಂದು ದರ್ಶನ ಆಗೋದು ನನಗೆ ಬೇಕಾಗಿತ್ತು, ದರ್ಶನ ಆಯ್ತು, ನನ್ನ ಕಣ್ಣು ಕಳಿ ಅಂದ. ತನ್ನ ಪಾಲಿಗೆ ತಾ ಸುಟ್ಟುಕೊಂಡ ಕಣ್ಣ ಕಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮನಿಗೆ ಮುಕ್ತಿ ಬೇಡದ ಅಂತಕ್ಕಂಥದ ಮಾತ ಹೇಳಿ ಸುಡುದು ಅವ್ರ ಕಡೆದ. ಹೌದಪ್ಪ ಹೌದು, ಸುಡುದಂದ್ರೆ ಹಾಗರಲ್ಲ ತಮ್ಮ, ಹೆಂಗ್ರಿ ಮತ್ತವ್ರ ಮನೆ ಸುಡುದು ಬ್ಯಾರೆ, ತಮ್ಮ ಮನೆ ಸುಟ್ಟುಕೊಳ್ಳೋದು ಬ್ಯಾರೆ. ಹೌದು ಒಬ್ಬ ಒಂದು ಊರಾಗ ಶ್ರೀಮಂತ ಮನತಾನ, ಇಬ್ಬರು ಮಂದಿ ಅಣ್ಣತಮ್ಮದ ಲಗ್ನ ಆಗಿತ್ತು. ಹೆಣ್ಣು ಮಕ್ಕಳು ಬಂದಿದ್ರು, ಅವ್ರವ್ರ ಪ್ರಪಂಚ ಸಾಗಿ ನಡೆದಿತ್ತು. ಹಿಂಗ ಬೆಂಕಿ ಹಚ್ಚವ್ರು ಇರ್ತಾರಲ್ಲ, ಹೌದು ಇರ್ತಾರ್ರಿ, ಹಿಡಿಗೇಡಿ ಮಂದಿ ಬೆಂಕಿ ಹಚ್ಚಿ ಬ್ಯಾರಿ ಮಾಡಿದ್ರು. ಅವ್ರಿಗೆ ಬ್ಯಾರಿ ಮಾಡಿದ್ರು. ದೊಡ್ಡ ಸಸಿ ಒತ್ತಾಟೆ, ಸಣ್ಣ ಸಸಿ ಒತ್ತಾಟೆ, ಅವ್ರ ಪ್ರಪಂಚ ನಡೀತು. ಒಬ್ಬಕ್ಕೆ ದೊಡ್ಡ ಸಸಿ ಬಾವಿ ನೀರಿಗೆ ಹೋಗಿದ್ಲಕ್ಕೆ. ಹೌದು ಬಾವಿ ನೀರಿಗೆ ಹೋಗಲ್ಲ, ಅಲ್ಲಿ ಒಂದು ಮುದುಕಿ ಬೆಂಕಿ ಹಚ್ಚದೆ ಕೂತಿತ್ತಲ್ಲಿ. ಹೌದು ಬೆಂಕಿ ಹಚ್ಚ ಮುದುಕತ್ತು ಐಗೌಡ್ತಿ ಬ್ಯಾರೆ ಆದ್ರತ್ತಲ್ಲ ಅನ್ನೋದು. ಹೌದು ಎಷ್ಟ್ ದಿನ ರೀ, ಒಂದಿನ ಬ್ಯಾರೆ ಆಗಬೇಕಲ್ಲ. ಬ್ಯಾರೆ ಆಗಿರಂದ್ರ ಒಣಕಿ ಯಾರ ಪಾಲಿಗೆ ಬಂದವ ಅಂತ ಕೇಳ್ತ ಮುದುಕಿ. ಹೌದು ಒಣಕಿ ಇಲ್ಲ, ನಮ್ಮ ಸಣ್ಣ ತಂಗಿ ಬಲ್ಲಿ ಅದ, ಆಕಿನ ಬಲ್ಲಿ ಅದ. ಹುಚ್ಚಿ ಅಂದಳಕಿ, ಮನಿ ಒಳಗ ಒಣಕಿನೇ ಬಹಳ ಶ್ರೇಷ್ಠ, ಅದ್ಯಾಕೆ ಬಿಟ್ಟು ಕೊಟ್ಟಿದೆ, ಮೊದಲು ತಗ ಅಂದಳಕಿ. ಹೌದು ಸಸಿ ತೆಲ ಕೂತು ಒಣಕಿಗೆ ಮುದುಕಿ ಹೇಳ, ಮಾನಿನ ಒಣಕಿರ್ತದೆ ಅಂತ ಹೇಳಿ ಒಣಕಿ ತಗೋಬೇಕಂತ ಹೇಳಿ ಆಕಿ ಮನಿಗೆ ಹೋದ್ರು. ಸಣ್ಣ ಸಸಿ ಬಾಯಿ ಹೋಗಿದಳಕಿ.
ಅಕ್ಕಿನೂ ಹೋದಳು, ಅಕ್ಕಿಗೂ ಮುದುಕಿ ಹೊತ್ತು ಎಲ್ಲ ಬ್ಯಾರೆ ಅದ್ರತ್ತಲ್ಲ ಒಣಕೆ ಯಾರ ಪಾಲಿಗೆ ಬತ್ತು, ಆ ಒಣಕೆ ನನ್ನ ಪಾಲಿಗೆ ಬಂದದ ಅಂದಳಕ್ಕೆ. ಹೌದು. ನೋಡು, ಯಾರು ಬಂದ್ರು ಒಣಕೆ ಕೊಡಬೇಡ, ಕೊಡಬೇಡ, ಬೆಂಕಿ ಹಚ್ಚಲೇ ಹೇಳಿದು. ಯಾರು ಬಂದ್ರು ಒಣಕೆ ಕೊಡಬೇಡ, ಒಣಕಿ ಮಾನ ಬಹಳ ದೊಡ್ಡದ, ಒಣಕೆ ಕೊಡಬಾರ್ದು. ಅಕ್ಕಿ ದೊಡ್ಡ ಸಸಿನು ಮನೆಗೆ ಬಂದಳು, ಸಣ್ಣ ಸಸಿನು ಮನೆಗೆ ಬಂದು ಒಣಕಿ ಕಾಲಾಗ ಜಗಳ ಹತ್ತು, ಜಗಳ ಹತ್ತು, ಬೆಂಕಿ ಹತ್ತು, ಬೆಂಕಿ ಹತ್ತನ ನಡ ಊರಾಗ ಬತ್ತು. ಆ ಒಣಕಿ ತೋಳು ಇಬ್ರು ಬಂದ್ರು, ಒಣಕಿ ತೋಳು ಜಗಳ ಬರಲಾಗ 4 ಮಂದಿ ಕಲ್ತು ಒಣಕಿದ 2 ತುಂಡು ಮಾಡಿದ್ರು. ಹೌದು. ನೀವೊಂದು ತುಕಡಿ ಒಯ್ಯಿ, ನೀವೊಂದು ತುಕಡಿ ಒಯ್ಯಿ ಅಂದ್ರೆ 4 ಮಂದಿ ಹೌದು. ತುಕಡಿ ತೋಡು ಆಕೆ ಅಂತ ಹೊಂಟು, ಈಕೆ ಅಂತ ಹೊಂಟು, ನಡಬರಕ ದಾರ್ಯಾಗ ಬೆಂಕಿ ಹಚ್ಚು ಮುದುಕಿ ನಿಂತಿತ್ತು. ಏನತ್ತು ಮುದುಕಿ? ಏನತ್ರಿ? ಏನ ತಂಗಿ ಒಣಕಿ ಒಂದೊಂದು ತೋಡು ಹೊಂಟ್ರಿ ತುಕಡಿ ಮಾಡಿ ಒಳ್ಳೆ ಪಾಲಿಗೆ ಬತ್ತು ಅಂತ ಕೇಳದತ್ತ. ಬಾಯಾಗ ಮಣ್ಣು ಹಾಕಲಿ, ನೀನೇ ಬೆಂಕಿ ಹಚ್ಚಿದ ತಿಳಿ ಆ ಒಣಕಿನ ಮುದುಕಿಗೆ ಹೊಡೆದ್ ಬಿಟ್ಟತ್ತ. ಬೆಂಕಿ ಹಚ್ಚೋರ್ದಾಗದ ಹಿಂಗಿರ್ತದ. ಬಹಳಷ್ಟು ಏನು ಮಾತಾಡೋ ಅವಶ್ಯಕತೆ ಇಲ್ಲ. ನಿನ್ನೆ ರಾತ್ರಿ ಒಳಗೆ ನಮ್ಮ ಸಂಘ ತಂದು ಇಲ್ಲಿ ನಾವು ಬಹಳ ಮಾತಾಡಿ ಹೋಗಿವಿ. ಇನ್ನ ನಮ್ಮ ಮಹಾರಾಜರ ಮುಂದಿನ ಸಂಧಿಗೆ ಯಾರು ಮಾತಾಡ್ತಾರ ಹ್ಯಾಂಗ ಬೆಂಕಿ ಹಚ್ಚಿ, ಬೆಂಕಿಯಿಂದ ಯಾರು ಹಚ್ಚಿ ಏನೇನ ಮಾಡಿದ್ರು ಅಂತಕ್ಕಂಥದ್ದು ದೃಷ್ಟಾಂತ ಪೌರಾಣಿಕದೊಳಗೆ ಹೇಳ್ತಾರ. ಮುಂದಿನ ಸಂಧಿಗೆ ನಾವು ಕೂಡ ಬೆಂಕಿ ಹಚ್ಚಿಕೊಂಡವ್ರು. ಮಹಾಭಾರತ ರಾಮಾಯಣ 18ರೊಳಗ ವಿಷಯಗಳನ್ನ ಪ್ರತಿಪಾದನೆ ಮಾಡ್ಕೊತ ಹೋಗ್ತೀವಿ ಅಂತಕ್ಕಂಥ ಮಾತಾಡ್ತಾ ಹೇಳುತ್ತಾ ಬಹಳಷ್ಟೇನು ವಿಷಯ ಮಾತಾಡ್ಲಾರ್ದು ನಮ್ಮ ಪುಂಡ್ಲಿಕ್ ಮಾಸ್ತರ ಒಂದೆರಡು ಮಾತು ಮಾತಾಡಿ ಒಂದು ಖ್ಯಾಲಿ ಹಾಡಿ ಸರಜೋಡಿ ಕಲಾವಂತರಿ ಪಾಳಿ ಹೋಗ್ತದ. ಇದೇ ತರನಾಗಿ ಶಾಂತಿ ಸಮಾಧಾನ ರೀತಿ ಬಿಡ್ಕೊಂಡು ಖ್ಯಾಲಿ ಹಾಡಿ ಪಾಳಿ ಕೊಡೋಣ ಅವ್ರಿಗೆ. ಹೌದು ಹೌದು ಹೌದ್ರಿಪ್ಪ.